ಹಲೋ ಗೈಸ್, ಇದು ನನ್ನ ಹೊಸ ವ್ಲಾಗ್. ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷ ಮಾಡ್ತಾಯಿದ್ದೀವಿ. ಸೊ ಇವತ್ತು ಅಡುಗೆಗಳೆಲ್ಲ ಅಲ್ಲಿ ರೆಡಿ ಆಗ್ತಾಯಿದ್ದಾವೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಸಾಂಬಾರಿಗೆ, ಇಲ್ಲಿ ಕುಕ್ಕರಲ್ಲಿ ಕಾಳು ಬೇಯಕ್ಕಿಟ್ಟಿದ್ದಾರೆ. ಇದು ಆಲೂಗಡ್ಡೆ ಪಲ್ಯಕ್ಕೆ. ಇದು ನಮ್ಮ ಡ್ಯಾಡಿಗೆ ಕಡುಬು ಅಂದರೆ ಇಷ್ಟ. ಸೊ ಕಡುಬು ಹೂರ್ಣ ರೆಡಿಯಾಗಿದೆ. ಮತ್ತು ಇಲ್ಲೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಪಲ್ಯಕ್ಕೆ, ಸಾಂಬಾರಿಗೆ ಎಲ್ಲ. ನೋಡಿ ಇಷ್ಟಾಗಿದೆ ಪ್ರಿಪ್ರೇಷನ್ ಇವತ್ತು. ಅಡುಗೆಗೆ ಕೊಬ್ಬರಿ ಎಣ್ಣೆ ಅಡುಗೆಗೆ ಇವರು ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ಈಗ ತಾನೇ ಎಲ್ಲ ಮನೆಯೆಲ್ಲ ಗುಡಿಸಿ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿಯಾಗಿದೆ, ಗುಡಿಸಿದ್ದೀನಿ. ಇಲ್ಲಿ ನನ್ನ ಮಗು ಮಲಗಿದ್ದಾನೆ, ಅದಕ್ಕೋಸ್ಕರ ನನಗೆ ಈ ವಿಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾಯಿದೆ. ಸರಿ ಗೈಸ್, ನಮ್ಮ ಕಡೆ ಫೋಟೋಸ್ ಇಟ್ಬಿಟ್ಟು ಮಾಡಲ್ಲ. ಲಾಸ್ಟ್ ಟೈಮ್ ನಮ್ಮ ಡ್ಯಾಡಿ ತೀರೋಗಿದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಕ್ಷಕ್ಕೆ ಫೋಟೋ ಇಟ್ಟಿದ್ವಿ. ಈ ವರ್ಷ ದೊಡ್ಡವ್ರಿಗೆಲ್ಲರಿಗೂ ಸಾಂಬ್ರಾಣಿ ಹಾಕಬೇಕಾಗಿರೋದ್ರಿಂದ ನಮ್ಮ ಡ್ಯಾಡಿ ಫೋಟೋ ಇಲ್ಲೇ ಇಟ್ಟಿರ್ತೀವಿ. ಸೊ ಇಲ್ಲಿ ನಾವು ಎರಡೆಡೆ ಇಡ್ತೀವಿ. ಇಲ್ಲಿ ಒಂದು ಚೊಂಬು ಮೇಲೆ, ಇಲ್ಲಿ ಒಂದು ಇಡ್ತೀವಿ. ಸೊ ಗೈಸ್, ಅದು ನೈಟ್ ನಾನು ಎಲ್ಲ ಶೂಟ್ ಮಾಡಿ ತೋರಿಸ್ತೀನಿ. ಸೊ ಗೈಸ್, ಇಲ್ಲಿ ಇವರು ಪಾಯಸಕ್ಕೆ ಹಸಿ ಕೊಬ್ಬರಿ ತಿರುಗ್ತಾ ಇದ್ದಾರೆ. ಇವಳು ನಮ್ಮ ಕೊನೆ ತಂಗಿ ಬೆಲ್ಲ ಕುಟ್ತಾ ಇದ್ದಾಳೆ. ಏನಕ್ಕೆ ಬೆಲ್ಲ ಕುಟ್ತಾ ಇದ್ದೀರಾ ನೀವು? ಸಾಂಬಾರ್ಗೆ ಬೆಲ್ಲ ಕುಟ್ತಾರಾ? ಯಾವ ಸಾಂಬಾರು? ಇಲ್ಲಿ ಬನ್ನಿ, ಇಲ್ಲಿ ಪಲ್ಯಕ್ಕೆ ರೆಡಿ ಆಗಿದೆ. ಇಲ್ಲಿ ನಾವು ಬಾಣಂತಿ ಅಂದಿರಿದ್ದೀವಿ, ಅದಕ್ಕೋಸ್ಕರ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ. ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಒಂದು 3 ಈರುಳ್ಳಿ ಆದಷ್ಟು ಕೊಯ್ಕೊಂಡಿದ್ದೇವೆ. ಇದು ಕೊತ್ತಂಬರಿ ಸೊಪ್ಪು. ನೋಡಿ, ಇದು ಕಾಳು ಸಾರು. ನಮ್ಮ ಕಡೆ ಕಾಳು ಸಾರು ಎಡೆ ಅಂತೀವಿ. ಎಡೆ ಅಂದರೆ ನಾವೇನಂತೀವಿ, ಹಿರಿಯರಿಗೆ 2 ಹತ್ರ ಬಾಳೆ ಎಲೆ ಹಾಕಿ ಎಡೆ ಇಡ್ತೀವಿ. ಆಂಟಿ ಬಾಳೆ ಎಲೆ ತೊಗೊಂಬಂದ್ರಾ? ಸಾರಿ, ಇಸ್ತ್ರಿ ಎಲೆಯಲ್ಲಿ ಬಾಳೆ ಎಲೆಯಲ್ಲಿ ದೇವ್ರಿಗೆ ಇಡೋದು. ಸೊ ನಮ್ಮ ಕಡೆ ಬಾಳೆ ಎಲೆಯಲ್ಲಿ ಇಡೋಲ್ಲ. ಇದು ಪಾಯಸ. ಇದು ಏನು ಪಾಯಸ? ಹೆಸರುಬೇಳೆ ಪಾಯಸ. ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ, ಹೆಸರುಬೇಳೆ ಬೇಯಿಸ್ಕೊಂಡು ಅದಕ್ಕೆ ಒಂಚೂರು ಸಕ್ಕರೆ, ಕೊಬ್ಬರಿ ಮತ್ತು ಸೇಮೆ ಹಾಕಿ, ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ತಾರೆ, ಏಲಕ್ಕಿ. ಸೊ ಇದು ರೆಡಿ ಆಗಿದೆ. ಇದು ಬದನೆಕಾಯಿ ಎಲ್ಲ ಹಾಕಿದ್ದಾರೆ. ಇದು ನಾನು ಆಗಲೂ ತೋರಿಸಿದ್ದಲ್ಲ, ಕಡ್ಬಿಗೆ ಇದು. ಸೊ ಇದು ಹೆಸರುಬೇಳೆ ಹಾಕಿದ್ದಾರೆ ಅಷ್ಟೇ ಗೈಸ್. ಈಗ ಈ ಸದ್ಯಕ್ಕೆ ಇಷ್ಟ ಆಗಿದೆ. ಮುದ್ದೆಗೆ ಹಳೆ ಸಪ್ಪೆ ಬೇಜಾರು ಮಾಡ್ಕೊಳ್ಳಿ. ಇದು ಸೀರೆ, ಇದು ರಾಮರಾಜ್ಯ ಬನ್ನಿ ಉದ್ದಾರ ಕಣ್ಣು ಅಂದರೆ ತಾತಂದಿರು, ನಮ್ಮ ಡ್ಯಾಡಿ ಎಲ್ಲ ಇದ್ದಾರೆ. ಇದು ಮಿಕ್ಸ್ಚರ್ ಮತ್ತು ಇದು ಪ್ರಸಾದಕ್ಕೆ ತೋರಿಸ್ತೀನಿ. ಸೊ ಇದು ಏನು ಮಾಡ್ತಾರೆ ಅಂದರೆ, ಈ ಪಿತೃಪಕ್ಷ ಅನ್ನೋದು ಈ ಗಣೇಶ ಹಬ್ಬ ಆದಮೇಲೆ ಶುರುವಾಗುತ್ತೆ ಗೈಸ್. ಸೊ ಪಿತೃಪಕ್ಷದಲ್ಲಿ ನಮಗೆ ದೊಡ್ಡವರೆಲ್ಲ, ದೇವರು ಏನು ಮಾಡ್ತಾರೆ, ದೊಡ್ಡವ್ರನ್ನ ಸತ್ತಿರೋರ್ನೆಲ್ಲ ಕೆಳಗಡೆ ಕಳಿಸ್ಬಹುದು ಅನ್ನೋ ಒಂದು ಏನೋ ನಂಬಿಕೆ. ಸೊ ಇವತ್ತು ಕೊನೆ ದಿವಸ, ಮಹಾಲಯ ಅಮಾವಾಸ್ಯೆ. ಈ ಅಮಾವಾಸ್ಯೆ ದಿವಸ ಅವರೆಲ್ಲ ಬಂದು ನಮ್ಮನ್ನು ನೆನೆಸ್ಕೊಂಡು ಇವರು ಪೂಜೆ ಮಾಡ್ತಾ ಇದ್ದಾರೆ, ನಮಗೆ ಸಮರ್ಪಿಸ್ತಾ ಇದ್ದಾರೆ ಊಟ ಬಟ್ಟೆ ಎಲ್ಲ ಅಂತ ಖುಷಿ ಪಟ್ಕೊಂಡು ಹೋಗ್ತಾರೆ, ಆಶೀರ್ವಾದ ಮಾಡ್ತಾರೆ. ನೋಡಿ ಗೈಸ್, ಇವನು ನನ್ನ ಮಗ, ಇವನು ನಮ್ಮ ಚಿಕ್ಕಪ್ಪ ಮಗ. ಇಬ್ಬರಿಗೂ ಒಂದು 125 ಡೇಸ್ ಅಷ್ಟೇ ಗ್ಯಾಪ್ ಇದೆ. ನೋಡಿ ಗೈಸ್, ತುಂಬ ಗಜಿಬಿಜಿ ಆಗ್ತಾ ಇದೆ. ಅಂದರೆ ನಮಗೆ ನಮ್ಮ ಕಡೆ ಪ್ರಸಾದಕ್ಕೆ ಫ್ರೂಟ್ ಸಲಾಡ್ ಮತ್ತು ಈ ಸ್ವೀಟ್ಸ್ ಮಿಕ್ಸ್ ಮಾಡಿ ಕೊಡ್ತೀವಿ. ಇವರು ನಮ್ಮ ಅತ್ತೆ ಈಗ ಬಂದರು. ನಮ್ಮ ಡ್ಯಾಡಿ ಅವ್ರ ಅಪ್ಪಂಗೆ ಎಲ್ಲರೂ ಸಾಂಬ್ರಾಣಿ ಇವಳೇ ಹೇರ್ ಕಟ್ ಮಾಡಿದ್ರು. ಅಜ್ಜಿ ನಿಮ್ಮ ಮುಖ ತೋರಿಸಿ. ಸರಸ್ವತಮ್ಮ ಅಂದರೆ ಅಜ್ಜಿ ಸರಸ್ವತಿ ಆಗಿಲ್ಲ. ನೋಡಿ ಮಗನ ಮನೆ
ಗಟ್ಟಿ ಆಗಿಬಿಟ್ಟಿದೆ. ಕಾಯಿ